ಕಾಂಗ್ರೆಸ್ ಪಕ್ಷದಿಂದ ವಿನೋದ ಸೋಟಿ ಅವರು ಸ್ಪರ್ಧೆಯನ್ನು ಮಾಡಲಿಕ್ಕೆ ಇವತ್ತು ನಾಮಿನೇಷನ್ ಕೊಡಲಿಕ್ಕೆ ಧಾರವಾಡಕ್ಕೆ ಬಂದಿದ್ದಾರೆ. ಅದೇ ರೀತಿಯಾಗಿ ಯುವಕರು ಭಾರಿ ಉತ್ಸಾಹರು, ಹೋರಾಟಗಾರರು, ಯಾವಾಗಲೂ ಮೈದಾಯಿ ಮತ್ತು ಜನರ ಪರವಾಗಿ ಹೋರಾಟ ಮಾಡಿದಂಥ ವಿನೋದ ಸೋಟಿ ಅವರಿಗೆ ನಾವು ಸದಾಕಾಲ ಒಂದು ಶಕ್ತಿಯಾಗಿ ನಿಲ್ಲಬೇಕಂತ ಹೇಳಿ ಈ ಎಲ್ಲ ಸಾರ್ವಜನಿಕರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಟಿಕೆಟ್ ಸಿಕ್ಕೈತೆ ಅಂದ್ರೆ ಅವರು ಒಂದು ಭಾಳ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ತಿಳ್ಕೊಂಡು ಕಾಂಗ್ರೆಸ್ ಪಕ್ಷ ಇವತ್ತು ಅವರಿಗೆ ಟಿಕೆಟ್ ಕೊಟ್ಟೈತಿ. ಅದೇ ರೀತಿಯಾಗಿ ಅವ್ರಿಗೆ ಏನು ಕಾಂಗ್ರೆಸ್ ಪಕ್ಷ ಅವರಿಗೆ ಪರಿಗಣಿಸಿ ಟಿಕೆಟ್ ಕೊಟ್ಟೈತಿ, ಆ ವಿಶ್ವಾಸನ್ನು ಉಳಿಸ್ಕೊಳ್ಳೋಂಥ ಕರ್ತವ್ಯ ನಮ್ಮ ಎಲ್ಲರಿಗೈತೆ. ಯಾಕಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಅವನ್ನ ಇನ್ನೂ ಅಶೋಕ್ ಅವರಿಗೆ ಗುರ್ತಾ ಹಿಡಿದೈತೆ ಅಂತ ಹೇಳಿದ್ರೆ ಅವರು ಇವತ್ತು ಹೋರಾಟಗಾರ, ಯುವಕಿದ್ದರು ಹೋರಾಟಗಾರ ಅಂಥ ಒಂದು ಅಶೋಕ್ ಅವರಿಗೆ ನಾವು ಸದಾಕಾಲ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ನೋಡ್ರಿ ಹೇಳಿದ್ರು 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಟ್ಟರೆ ರಾಜ್ಯ ನಮ್ಮದು ದಿವಾಳಿ ಆಗ್ತೈತೆ ಅಂತ ಹೇಳಿ ನರೇಂದ್ರ ಮೋದಿ ಸಾಹೇಬ್ರು ಹೇಳಿದ್ರು, ನಮ್ಮ ದೇಶದ ಪ್ರಧಾನಿಗಳು. ಇವತ್ತು 8ನೇ ತಿಂಗಳ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆ ಶಕ್ತಿ ಯೋಜನೆಗೆ ಕೊಟ್ಟಂಥ ಹಣ 8ನೇ ತಿಂಗಳ ಎಲ್ಲರ ದೇಶ ನಮ್ಮ ರಾಜ್ಯ ಹಾಳಾಗೈತೇನ್ರಪ್ಪ. ಅದೇ ರೀತಿಯಾಗಿ ಬಸ್ ಫ್ರೀ ಶಕ್ತಿ, ಅದೇ ರೀತಿಯಾಗಿ ಭಾಗ್ಯ ಜ್ಯೋತಿ, ಅದೇ ರೀತಿಯಾಗಿ ಯುವ ನಿಧಿ, ಅದೇ ರೀತಿಯಾಗಿ ರೇಷನ್ ಇವತ್ತು ನಮ್ಮ ಪ್ರಧಾನಿಗಳು ಇಲ್ಲಪ್ಪ ಅಂತ ಹೇಳಿದ್ರು ಕೂಡ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದು ವ್ಯಕ್ತಿಗೆ 5 kgಗೆ 170 ರೂಪಾಯಿ ಕೊಡಕತ್ತಾರೆ ಅವರು. ಅದೇ ನಿಮ್ಗೆ ಏನನ್ನೋದು ಗೊತ್ತಾಗುತ್ತೇನೆ ಇದು ಏನು ನೋಡ್ರಿ, ಇದು ಏನು ಹರೀಶ್ಪ, ಇದು 1 ರೂಪಾಯಿ ನಿಮ್ಗೆ ಕಣ್ಣಾಗ ಕಾಣಾಗತ್ತೈತೇನೆ. ಇದು 4 ಕಿಮ್ಮತ್ತಿಲ್ಲ. 10 ವರ್ಷದೊಳಗೆ ನಮ್ಮ ಪ್ರಧಾನಿಗಳು 4 ಕಿಮ್ಮತ್ತಿಗೆ ತಂದಿಟ್ಟಾರ ನಮ್ಮ ರೊಕ್ಕನ. ಇಂಥದ್ದು ಒಂದು ಪ್ರಧಾನಿಗಳು ನಮ್ಮ ಆರ್ಥಿಕವನ್ನು ಎಷ್ಟು ಕೆಡಿಸ್ಯಾರಪ್ಪ ಅಂತ ಹೇಳಿದ್ರೆ ಇವತ್ತು 1 ರೂಪಾಯಿಗೆ ಹೋಗಿ 4 ಕಡೆಗೆ ನಿಂದಿರ್ಸ್ಯಾರ. ಅದೇ ರೀತಿಯಾಗಿ ಇವತ್ತು 414 ರೂಪಾಯಿ ಒಂದು ನಮ್ಮ ಸಿಲಿಂಡರ್ ಇತ್ತು, ಅದನ್ನು ತೊಗೊಂಡೋಗಿ 1100 ರೂಪಾಯಿ ಕಾಣಿಸಿದ್ರು. ಈಗ ಮತ್ತೇನೋ ಇಲೆಕ್ಷನ್ ಬಂದೈತೆ ಅಂತೇಳಿ ಅದನ್ನು 800 ರೂಪಾಯಿ ಮಾಡ್ಯಾರ. ಇಲೆಕ್ಷನ್ ಬಂದೈತೆ ಅಂತೇಳಿ ಅಂದು. ಅದೇ ರೀತಿಯಾಗಿ ನಾವು ಅಚ್ಚೇ ದಿನ ಅಂದರು. ಎಲ್ಲದವರಪ್ಪ ಅಚ್ಚೇ ದಿನ ಬಂದ್ವಾ? ಯಾರು ಕಂಡ್ರಿ ಹಚ್ಚೇ ದಿನ? ಅಚ್ಚೇ ದಿನ ಅಂದ್ರೆ ಏನು? ಪೆಟ್ರೋಲ್ ದುಬಾರಿ, ಗ್ಯಾಸ್ ದುಬಾರಿ, ವಿಮಾನ ನಿಲ್ದಾಣ ಮಾರೋದು, ರೈಲ್ವೆ ಸ್ಟೇಷನ್ ಮಾರೋದು, ಇದು ಅಚ್ಚೇ ದಿನ ನಮ್ಗೆ. ಇವು ಅಚ್ಚೇ ದಿನ ಅಲ್ಲ, ಇವೆಲ್ಲ ಕೇಡಿಗಾಲ ದಿನವು. ಇಂಥದನ್ನು ನಾವು ಜಗತ್ತೊಳಗೆ ನೋಡಿಲ್ಲ. ನಮ್ಮ ಪ್ರಧಾನಿಗಳು 15 ಲಕ್ಷ ರೂಪಾಯಿ ವಿದೇಶದಿಂದ ತಂದು ಹಾಕ್ತೀವಿ ಅಂತ ಹೇಳಿದ್ರು 2014ರಾಗ. ಯಾರಿಗಾರ ಒಂದು ಹಾಕ್ಯಾರೇನ್ರಪ್ಪ 15 ಲಕ್ಷ ಅವರು? ಯಾರಿಗಿಲ್ಲ ಅಂತ ಹೇಳಿ ಅವ್ರಿಗೆ ಯಾಕೆ ಹೊಟ್ಟು ಕೊಡ್ಬೇಕಪ್ಪ? ಇಂಥ ಬರಗಾಲ ಬಿದ್ದೈತಿ. ಇಂಥ ಬರಗಾಲ ಸಮಯದೊಳಗೆ ನಮ್ಮ ಬರಗಾಲ ಪರಿಹಾರ ಇವತ್ತು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎಷ್ಟು ನಮೂನೆ ರಾಜಕೀಯ ಮಾಡಕ್ಕೆ ಹತ್ತಿದ್ದಾರಪ್ಪ ಇವರು. ರೈತರಿಗೆ ಗೋಳ ಕಟ್ಕೊಳಕ್ಕೆ ಹತ್ತೀರ ನರೇಂದ್ರ ಸಾಹೇಬ್ರ. ನೀವು ನಮ್ಮ ಪ್ರಧಾನಿಗಳು ಈ ರೀತಿ ನೀವು ಆಡಬಾರ್ದು. ನೀವು ಅಂತೇಳಿ ನಮ್ಮ ದೇಶಕ್ಕೆ ಒಂದು ತಾಯಿ ತಂದೆ ಸಮಾನ. ನೀವು ಎಲ್ಲರನ್ನೂ ಸಮದೃಷ್ಟಿಯಿಂದ ಕಾಯ್ಕೊಂಡು ಹೋಗ್ಬೇಕು, ನಿಮ್ಮ ಜವಾಬ್ದಾರಿ ಅದು. ಅದನ್ನು ಬಿಟ್ಟು ನೀವು ತಾರತಮ್ಯ ಮಾಡಿ ಕರ್ನಾಟಕಕ್ಕೆ ಬರಗಾಲ ಬಿದ್ದರೆ ಪರಿಹಾರ ಕೊಡೋದಿಲ್ಲಪ್ಪ ಅಂತ ಹೇಳಿ ಅಂದ್ರೆ ನಾವು ಯಾವ ರೀತಿ ನಿಮಗೆ ಹೇಳಬೇಕು, ಯಾವ ರೀತಿ ವಿನಂತಿಯಿಂದ ಮಾಡ್ಕೋಬೇಕು ಅದನ್ನು ತಿಳ್ಕೊಳ್ರಿ. ಪರಿಹಾರ ಕೊಟ್ಟಿಲ್ಲ ಅಂತೇಳಿ ನೀರನ್ನು ಸಹಾಕತ್ತಾರೆ ಜನ. ಅಂಥ ಸಂದರ್ಭದಲ್ಲಿ ನೀವು ರಾಜಕೀಯ ಮಾಡಕ್ಕೆ ಹೊಂಟ್ರಿ ಹೇಳ್ತಾರ. ಯಾವ ಲೆಕ್ಕಪತ್ರ ಇವರು ಹೋಗಿ ಬಂದರು, ಮಿನಿಸ್ಟರ್ ಹೋಗಿ ಬಂದರು, ಮುಖ್ಯಮಂತ್ರಿಯವರು ಹೋಗಿ ಬಂದರು. ಇವನ್ನೆಲ್ಲ ಗೊತ್ತಾಗಿರಲಿ ಇವ್ರಿಗೆ. ನಾವು ನಾಗರಿಕ ಹೇಳಬೇಕು ಈ ಮಾತು. ನಾವು ಯಾವಾಗಲೂ ಸಮದೃಷ್ಟಿ ಕಾಣುವಂಥ ವಿಚಾರದೊಳಗೆ ನಾವು ನರೇಂದ್ರ ಮೋದಿ ಸಾಹೇಬರು 15 ಲಕ್ಷ ಹಾಕಿಕೊಳ್ಳಿ ನಮ್ಮ ಜಗತ್ತನ್ನೇ ಬದಲಿ ಆಗ್ತೈತ್ವ, ನಮ್ಮ ಬಡತನ ಹೋಗಿ ಬಿಡತೈತೆ ಅಂತೇಳಿ ಅನ್ನುವಂಥದ್ದು ನಾವು ಆಶಯದಾಯಕ ಇಟ್ಕೊಂಡಿದ್ವಿ. ಆಶಯದಾಯಕ ಹೋಗಿ 400 ರೂಪಾಯಿ ಸಿಲಿಂಡರ್ 1100 ರೂಪಾಯಿಗೆ ಮಾಡಿ ನಮ್ಮ ಮನೆಯನ್ನು ಬರೋಬ್ಬರಿ ವ್ಯವಸ್ಥೆಗೆ ತಂದು ಇಟ್ಟುಬಿಟ್ರು. ಇನ್ನೂ ಎಷ್ಟು ಕರೆ ಹೇಳ್ಬೇಕ್ರಿಪ್ಪ ಇವರು. ಅದಕ್ಕೆ ನಾವೆಲ್ಲ ಜನರಿಗೆ ಹೇಳ್ತೀವಿ, ವಿನಂತಿ ಮಾಡಿಕೊಂಡು ಈ ಸಲ ಏನೈತಿ ವಿನೋದ್ ಅಶ್ವಥ್ ಅವರು ಏನಾರ ಒಂದು ಯುವಕರು ಭಾಳ ಹೋರಾಟಗಾರರು. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷ
ಒಂದು ಕೊಡಿಗಲ್ರಿ. ಇವತ್ತು ಯಾವ್ದಾರ ಸರ್ಕಾರ ಮಾಡೈತಪ್ಪ ಅಂದ್ರೆ ಇಂದಿರಾ ಗಾಂಧಿಯವರು ಉಂಡಮನೆ ಒಡೆಯ ಅಂತೇಳಿ ಹೊಲ ಮಾಡಿದರು 1972 ಉಂಡಮನೆ ಒಡೆಯ ಯಾರು ಮಾಡ್ತಿದ್ರು ಅವ್ರಿಗೆ ಹೊಲ ಆದವು. ಅದೇ ರೀತಿಯಾಗಿ ನಮ್ಮ ರೋಟಿ ಕಪಡ ಮಕಾನ್, ಈ ರೋಟಿ ಕಪಡ ಮಕಾನ್ ಅಂತೇಳಿ ಘೋಷಣೆ ಮಾಡಿದರು. ರೋಟಿ ಅಂದ್ರೆ ತಿನ್ನಾಕ ರೊಟ್ಟಿ, ಕಪಡ ಅಂದ್ರೆ ಮೈ ಮಗನ ಅರಿವಿ, ಮಕಾನ್ ಅಂದರೆ ನಮ್ಗೆ ಇರಾಕ್ ಮನೆ. ಇದು ಅಂಥ ಬಡತನ ಮೊದಲು ಬಿತ್ತು. ಅದನ್ನು ಹೋಗ್ಲಾಡಿಸಲಿಕ್ಕೆ ಅವರು ಒಂದು ಇದನ್ನು ಶಕ್ತಿ ತುಂಬಿ ಇಂದು ಮಾಡಿದ್ರು ಅವರು ಪ್ರಯತ್ನ. ಆ ಪ್ರಯತ್ನವನ್ನು ಇವತ್ತು ಜನತಾ ಮನೆ ಕೊಟ್ಟಾರ. ಇವತ್ತು ನಮ್ಮ ಜನತಾ ಪ್ಲಾಟ್ ಆಗ್ಯಾವಪ್ಪ ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೊಡುಗೆ ಅನ್ನೋಂಥ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ ಮಾಡಿದ್ರು. ಬ್ಯಾಂಕ್ ಗೊತ್ತಿದ್ದಿದ್ದಿಲ್ಲ ಜನರಿಗೆ. ರಾಷ್ಟ್ರೀಕೃತ 14 ಬ್ಯಾಂಕ್ ರಾಷ್ಟ್ರೀಕೃತ ಮಾಡಿದ್ರು ಅವರು. ಆ 14 ಬ್ಯಾಂಕ್ ರಾಷ್ಟ್ರೀಕೃತ ಮಾಡಿದಾಗ ನಮಗೆಲ್ಲರಿಗೂ ಬ್ಯಾಂಕ್ ಅನುಭವಗಳು ಗೊತ್ತಾಯ್ತು. ಅದೇ ರೀತಿಯಾಗಿ ನಮಗೆಲ್ಲರಿಗೂ ಬ್ಯಾಂಕ್ ವ್ಯವಹಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಂಡಂಥ ತಾಯಿ ಅಂದ್ರೆ ಅದು ಶ್ರೀಮತಿ ಇಂದಿರಾ ಗಾಂಧಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಸಾಕಷ್ಟು ಕೊಡುಗೆಗಳನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ಕೊತ ಬರ್ತೈತಿ. ಹೇಳ್ತಾರೆ ಇವರು 70 ವರ್ಷದಿಂದ ಕಾಂಗ್ರೆಸ್ ಏನು ಮಾಡೈತಿ ಅಂತೇಳಿ ಜಗತ್ತಿನ ಸುಧಾರಿಸೈತಿ, ನಮ್ಮ ದೇಶನ ಸುಧಾರಿಸೈತಿ. ಮೊದಲು ನಾವು 1960 ಈ ದೇಶದೊಳಗೆ ನಮ್ಮ ರಾಜ್ಯದೊಳಗೆ ಅಡ್ಡಾಡಕ್ಕೆ ದಾರಿ ಇದ್ದಿದ್ದಿಲ್ಲ. ಆ ದಾರಿ ಇದ್ದಿಲ್ಲ, ಅಂಥ ದಾರಿನ ಮಾಡಿಕೊಂಡಂಥ ಕಾಂಗ್ರೆಸ್ ಸರ್ಕಾರ. ಅದನ್ನು ಬಿಟ್ಟು ಏನು ಮಾಡ್ಯಾರ 400 ಸಿಲಿಂಡರ್ 1100 ಮಾಡ್ಯಾರ. ಒಂದು 70 ರೂಪಾಯಿ ಪೆಟ್ರೋಲ್ ತೊಗೊಂಡೋಗಿ 100 ರೂಪಾಯಿ ಮಾಡ್ಯಾರ. ಏನು ಮಾಡ್ಯಾರ ಅವರು? ಮತ್ತು ಸುಧಾರಣೆ ಮತ್ತೇನು ನಿಮ್ಮದು ಸುಧಾರಣೆ 110 ರೂಪಾಯಿ ಪೆಟ್ರೋಲ್ ಮಾಡಿದ್ದು ಇದೇ ಸುಧಾರಣೆ ನಿಮ್ಮದು ಅಚ್ಚೇದನಂತ ಯಾವ ಅಚ್ಚೇದನ್ರಿ ಇವು? ಅದಕ್ಕೆ ನಾವು ಎಲ್ಲರೂ ಸಮಾಜಕ್ಕೆ ಎಲ್ಲ ಸಮಾಜಕ್ಕೆ ನಾನು ಹೇಳ್ಕೊತೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಪ್ರಚಂಡ ಬಹುಮತದಿಂದ ನಮ್ಮ ವಿನೋದ ಅಶೋಕರಿಗೆ ತಂದು ಕೊಡಬೇಕು. ಹಸ್ತ ಗುರುತಿಗೆ ನಿಮ್ಮ ಮತ ಚಲಾಯಿಸ್ಬೇಕಂತೇಳಿ ತಮ್ಮೆಲ್ಲರೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಕಾಂಗ್ರೆಸ್.